ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ಸ್ಟ್ ಓವರ್ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ, ನಿಮಗೇನಾದರೂ ಅರ್ಜೆಂಟಾಗಿ ಲೋನ್ ಬೇಕಪ್ಪ ಅಂತಂದರೆ ನೀವೇನು ಮಾಡ್ತೀರಾ, ಈ ಒಂದು ಲೋನ್ ಅಪ್ಲಿಕೇಶನ್ ಮುಖಾಂತರ ನೀವು ಲೋನ್ ತೊಗೊತೀರ. ತುಂಬ ಅಪ್ಲಿಕೇಶನ್ಗಳಿವೆ. ಈ ಒಂದು ಕೆರೆ ಟಿವಿ, ನೀರಾ, ಮೆನಿವಿವು, ಸ್ಲೈಸು ತುಂಬನೇ. ಆದರೆ ಇವೆಲ್ಲ ಜೆನ್ಯೂನು, ಇವೆಲ್ಲ ನಂಬೋದು. ಆದರೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಇರ್ತವೆ, ಚೈನೀಸ್ ಲೋನ್ ಅಪ್ಲಿಕೇಶನ್ಗಳು. ಅವು ನಂಬೋದಕ್ಕೆ ಆಗಲ್ಲ. ಅವ್ರ ಹತ್ರ ಲೈಸೆನ್ಸ್ ಇರಲ್ಲ. ಅವರು ಅದನ್ನು ಇಲ್ಲಿಗಲಾಗಿ ಅದನ್ನು ಅವರು ಮಾಡ್ತಿರ್ತಾರೆ. ನೀವು ಕೇಳ್ಬೋದು, ಅವಾಗವಾಗ ಯೂಟ್ಯೂಬಲ್ಲಿ ಆಗಿರ್ಬೋದು, ಪೇಪರಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಟಿ ವಿಯಲ್ಲಿ ಕೇಳ್ಬೋದು. ಏನಪ್ಪ ಅಂತಂದರೆ, ಈ ಒಂದು ಚೈನೀಸ್ ಲೋನ್ ಅಪ್ಲಿಕೇಶನ್ ಮುಖಾಂತರ ಲೋನ್ ತೊಗೊಂಡಿರ್ತಾರೆ. ಆದರೆ ಅವರು ಕರೆಕ್ಟಾಗಿ ಕಟ್ಟಿರ್ತಾರೆ, ಪೇಮೆಂಟನ್ನು ಅವರು ಆನ್ ಟೈಮ್ ಕರೆಕ್ಟಾಗಿ ಮಾಡಿರ್ತಾರೆ. ಆದರೂ ಕೂಡ ಸೂಸೈಡ್ ಮಾಡ್ಕೊಳೋದು, ಟಾರ್ಚರ್ ಮಾಡ್ಕೊಳೋದು, ಸೊ ಈ ಥರ ತುಂಬ ಕೇಳಿರ್ತಾರೆ. ಯಾಕೆ ಈ ಥರ ಎಲ್ಲ ಆಗುತ್ತೆ ಯಾಕೆ? ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ. ನಮಗೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕಮೆಂಟ್ ಮಾಡಿ, ಹಾಗೂ ಪಕ್ಕದ ಬೆಲಕನ್ನು ಕ್ಲಿಕ್ ಮಾಡಬಹುದು. ನೋಡಿ, ಆನ್ಲೈನಲ್ಲಿ ತುಂಬ ತುಂಬ ಆ್ಯಪ್ಸ್ಗಳಿವೆ, ಈ ಒಂದು ಲೋನ್ ಅಪ್ಲಿಕೇಶನ್ಗಳು. ನೋಡಿ, ಲೀಗಲ್ ಆಗಿರುವಂಥ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ತುಂಬಾ ಇವೆ. ಅದರಲ್ಲಿ KTB, ಫೈಬು, ಸ್ಲೈಸ್ ಆಗಿರ್ಬೋದು, ಅಥವಾ ನೀರಾ, ಮನಿವು, ಸೊ ಈ ಥರ ತುಂಬಾ ಇವೆ. ಇವೆಲ್ಲ ಜೆನ್ಯೂನ್ ಅಪ್ಲಿಕೇಶನ್, ಇವೆಲ್ಲ ನೀವು ನಂಬೋದು. ಓಕೆ, ಇವೆಲ್ಲ ನಂಬೋದು. ಆದರೆ ಕೆಲವೊಂದಿಷ್ಟು ಆ್ಯಪ್ಸ್ಗಳು ಇರ್ತವೆ, ಅವು ಇಲ್ಲಿಗಲ್ ಆಗಿರ್ತವೆ, ಚೈನೀಸ್ ಅಪ್ಲಿಕೇಶನ್ಗಳು. ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿದಾಗ ಅದು ನಿಮಗೆ ಅಕ್ಸೆಸ್ಸನ್ನು ಕೇಳುತ್ತೆ, ಪರ್ಮಿಷನ್ನ ಕೇಳುತ್ತೆ. ಕಾಂಟ್ಯಾಕ್ಟು, ಫೋಟೋಸು, ವೀಡಿಯೋಸು ಎಲ್ಲ ಪರ್ಮಿಷನ್ನ ಕೇಳುತ್ತೆ. ಇಲ್ಲೇ ನೀವು ಇದಾಗೋದು ಇಲ್ಲೇ ನಿಮಗೆ ಅದು ನೆಗೆಟಿವ್ ಆಗೋದು. ಏನಪ್ಪ ಅಂದರೆ, ನಾನು ಹೇಳ್ತೀನಿ ಕೇಳಿಲಿ. ಚೈನೀಸ್ ಅಪ್ಲಿಕೇಶನ್ ಮುಖಾಂತರ ನೀವು ಲೋನ್ ತೊಗೊಂಡಿರ್ತೀರ. ಲೋನ್ ತೊಗೊಂಡಾಗ ನೀವು ಆನ್ ಟೈಮ್ ಪೇಮೆಂಟ್ ಮಾಡಿರ್ತೀರ. ಆನ್ ಟೈಮ್ ಪೇಮೆಂಟ್ ಮಾಡಿದಾಗ ಕೂಡ ಅವ್ರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಫೋನ್ನ ಮಾಡ್ತಾರೆ. ನೀವು ಇನ್ನೂ 20,000 ರೂಪಾಯಿ ಕಟ್ಟಿ, 30,000 ರೂಪಾಯಿ ಕಟ್ಟಿ ಅಂತ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀವೇನಾದರೂ ಕಟ್ಟಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಇರುತ್ತೆ ನೋಡಿ, ಫೋಟೋಸು ಇರುತ್ತೆ, ವೀಡಿಯೋಸ್ ಇರುತ್ತೆ, ಅದನ್ನು ಕೆಟ್ಟದಾಗಿ ಅವರು ಅದನ್ನು ಎಡಿಟ್ನ ಮಾಡ್ತಾರೆ. ತುಂಬ ನೆಕೆಡಾಗಿ, ತುಂಬ ಹೊಲಸಾಗಿ ಎಡಿಟ್ನ ಮಾಡಿಬಿಟ್ಟು ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀವೇನಾದರೂ ನಮಗೆ ದುಡ್ಡನ್ನು ಜಾಸ್ತಿ ಕೊಟ್ಟಿಲ್ಲಪ್ಪ ಅಂತಂದರೆ, ಇದನ್ನು ನಾವು ನಿಮಗೆ ಫ್ಯಾಮಿಲಿಗೆ ವಾಟ್ಸಪ್ ಮಾಡ್ತೇವೆ, ಫ್ರೆಂಡ್ಸಿಗೆ ವಾಟ್ಸಪ್ ಮಾಡ್ತೇವೆ ಅಂತ ನಿಮಗಿವರು ಹೆದರಿಸ್ತಾರೆ. ಆ ಒಂದು ಭಯಕ್ಕೆ ನೀವು ಅಮೌಂಟನ್ನು ಜಾಸ್ತಿ ಕಟ್ತಾ ಹೋಗ್ತೀರಾ. ನಿಮಗೆ ಮಿತಿ ಮೀರಿದಾಗ, ನಿಮ್ಮ ಕೈಲಿ ಆಗಲ್ಲಪ್ಪ ಅಂದಾಗ ನೀವು ಆತ್ಮಹತ್ಯೆ ಮಾಡ್ಕೊತೀರ. ತುಂಬ ಅದು ಮಾನಸಿಕವಾಗಿ ಒತ್ತಡ ತುಂಬ ಅದು ಜಾಸ್ತಿ ಆಗುತ್ತೆ. ನಿಮಗೆ ಮಾನಸಿಕವಾಗಿ ನಿಮಗೆ ತುಂಬ ನಿಮಗೆ ಡ್ಯಾಮೇಜ್ ಮಾಡ್ತಾರೆ. ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ, ಗೂಗಲಾಗಿ ಆಗಿರ್ಬೋದು ಅಥವಾ ಈ ಒಂದು ಯೂಟ್ಯೂಬ್ ಆಗಿರ್ಬೋದು, ನೀವು ಚೆಕ್ ಮಾಡಿ ನೋಡಿ ಚೈನೀಸ್ ಅಪ್ಲಿಕೇಶನ್ಗಳಿಂದ ಏನೇನಾಗಿದೆ ಅಂತ. ತುಂಬ ಅವರು ಒಂದು ಸ್ಕ್ಯಾಮನ್ನು ಮಾಡ್ತಾರೆ, ಅಂದರೆ ಮೋಸ ಮಾಡ್ತಾರೆ. ಏನಪ್ಪ ಅಂತಂದರೆ, ಈಗ ಇವು KTB, ಮನಿವು, ಸೊ ಈ ಥರ ಒಂದು ಅಪ್ಲಿಕೇಶನ್ ಇವೆ, ನಂಬೋದು. ಅದರಲ್ಲಿ ನಿಮಗೆ ಈ ಥರ ಮಾಡಲ್ಲ. ನೀವೇನಾದರೂ ಆನ್ ಟೈಮ್ ಕಟ್ಟಿದರೆ ಮುಗಿದಿತ್ತು, ಏನೂ ಮಾಡಲ್ಲ. ಒಂದು ತಿಂಗಳಿನ ಟೈಮ್ ಆದರೆ ಫೋನ್ ಮಾಡ್ತಾರೆ, ಓಕೆ ಕಟ್ಟಿಯಪ್ಪ ಅಂತಾರೆ ಅಷ್ಟೇ. ಅವರು ತುಂಬ ಬಿಟ್ಟ ಮೇಲೆ ಅವ್ರು ನಿಮಗೆ ಒಂದು ಲೀಗಲಾಗಿ ಒಂದು ನೋಟಿಸನ್ನು ಕಳಿಸ್ತಾರೆ ಮನೆಗೆ, ಅಷ್ಟೇ, ಮತ್ತೇನು ಮಾಡಲ್ಲ. ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಲ್ಲ, ಈ ಥರ ಮಾಡ್ತೇವಂತ, ಆ ಥರ ಮಾಡ್ತೇವಂತ. ಸೊ ಅವು ಅಷ್ಟಾಗಷ್ಟೇ, ಅವೇನು ಮಾಡಲ್ಲ. ಇನ್ನೊಂದಿರುತ್ತೆ, ನಾನು ನಿಮ್ಗೆ ಆಗಲೇ ಹೇಳಿದೆ, ಚೈನೀಸ್ ಅಪ್ಲಿಕೇಶನ್ಗಳು, ಲೋನ್ ಅಪ್ಲಿಕೇಶನ್ಗಳು. ನೀವು ಕರೆಕ್ಟಾಗಿಯೂ ಕಟ್ಟಿದರೂ ಕೂಡ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸೊ ಇವು ಇಲ್ಲಿಗಲ್ಲು. ಇವನ್ ನಿಮ್ಮ ಒಂದು ಸಿಬಿಲಲ್ಲಿ ಕೂಡ ಇವು ಶೋ ಆಗಲ್ಲ, ಅಷ್ಟೇ. ನಿಮಗೆ ನೆಗೆಟಿವ್ ಕೂಡ ಆಗಲ್ಲ ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಆದರೆ ಅವರು ನಿಮಗೆ ಮಾನಸಿಕವಾಗಿ ನಿಮಗೆ ಟಾರ್ಚರ್ ಮಾಡ್ತಾರೆ. ತುಂಬ ನಿಮಗೊಂದು ಫೋಟೋ ಇಟ್ಕೊಂಡ್ಬಿಟ್ಟು, ತುಂಬ ಅದನ್ನು ಕೆಟ್ಟದಾಗಿ ಅದನ್ನು ಮಾಫ್ ಮಾಡಿಬಿಟ್ಟು, ಎಡಿಟ್ನ ಮಾಡಿಬಿಟ್ಟು, ತುಂಬ ಹೊಲಸಾಗಿ ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಶೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಈವನ್ ನೀವು ಕರೆಕ್ಟಾಗಿ ಕೂಡ ನೀವು ಕಟ್ಟಿರ್ತೀರ ನೋಡಿ. ಅವರು ಸ್ಮಾಲ್ ಫೈನಾನ್ಸ್ ಕೊಡ್ತಾರೆ, 20,000, 30,000, 40,000 ಈ ಥರ ಒಂದು ಸ್ಮಾಲ್ ಫೈನಾನ್ಸನ್ನು ಕೊಡ್ತಾರೆ. 8 ತಿಂಗಳು, 6 ತಿಂಗಳು, ಸೊ ಈ ಥರ ನಿಮಗೊಂದು ಡ್ಯೂರೇಷನ್ನ ಕೊಡ್ತಾರೆ. ಓಕೆ, ನೀವು ಬಡ್ಡಿ ಸಮೇತ ಕಟ್ತೀರಾ. ಬಡ್ಡಿ ಸ್ವಲ್ಪ ಅದಕ್ಕೆ ಜಾಸ್ತಿ ಇರುತ್ತೆ. ತೊಗೊಂಡು 10,000 ರೂಪಾಯಿಗೆ 3,000 ರೂಪಾಯಿ, 4,000 ರೂಪಾಯಿ, 2,000 ರೂಪಾಯಿ ಬಡ್ಡಿ ಕೂಡ ಹಾಕ್ತಾರೆ. ಓಕೆ, ಕಟ್ತೀರಾ. ನಿಮ್ಗೆ ಅರ್ಜೆಂಟಾಗಿ ದುಡಿಬೇಕಂದಾಗ ನಿಮಗೆ ಫೈನಾನ್ಸ್ ಕೊಟ್ಟಿರ್ತಾರೆ, ಓಕೆ, ಬಡ್ಡಿ ಓಕೆ. ಆದರೆ ಇಲ್ಲಿಗೆಲ್ಲ ಮಾಡ್ತಾರೆ ಅವರು. ನೀವು ಕರೆಕ್ಟಾಗಿ ಕಟ್ಟಿದ್ರು ಕೂಡ ಮತ್ತೆ ನಿಮ್ಗೆ ಜಾಸ್ತಿ ಅಮೌಂಟನ್ನು ಕೇಳ್ತಾರೆ. 50,000 ಕೊಡಿ, 30,000. ನೀವು ತೊಗೊಂಡ್ರೆ 20,000 ರೂಪಾಯಿಗೆ ನೀವು ವಿತ್ ಇಂಟ್ರೆಸ್ಟ್ ಸಮೇತ ನೀವು ಅವ್ರಿಗೆ ಕಟ್ಟಿರ್ತಾರೆ, ಇಂಟ್ರೆಸ್ಟು ಎಲ್ಲ ಕಟ್ಟಿರ್ತಾರೆ. ಆದರೂ ಕೂಡ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, 50,000 ಕೊಡಿ, 30,000 ಕೊಡಿ. ಈ ಥರ ತುಂಬ ಆಗಿವೆ, ನಾನು ನ್ಯೂಸನ್ನು ಕೇಳಿದ್ದೀನಿ. ಸೊ ತುಂಬ ಹೊಲಸಾಗಿ ಅದನ್ನು ಯೂಸ್ ಮಾಡ್ತಾರೆ. ಈವನ್ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿದಾಗ ಪರ್ಮಿಷನ್ನ ಕೇಳುತ್ತೆ. ನೀವು ಪರ್ಮಿಷನ್ ಏನಾದರೂ ನೀವು ಅಲೋವನ್ನು ಕೊಟ್ಟಿಲ್ಲಪ್ಪ ಅಂತಂದರೆ ಆ ಒಂದು ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೇಜ್ಗೆ ಅದು ಹೋಗಲ್ಲ, ಅಲ್ಲಿ ಅದು ಸ್ಟಾಪ್ ಆಗಿಬಿಡುತ್ತೆ.
ಫೋಟೋಸ್ ವೀಡಿಯೋಸು ಕಂಪ್ಲೀಟ್ ನಿಮ್ಮ ಒಂದು ಡಾಟಾ ಅವರು ಇಟ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ಈ ಥರ ತುಂಬ ಆಗಿವೆ. ತುಂಬ ಜನ ಸಾವಿಗೆ ಶರಣಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈವನ್ ನೀವೇ ದುಡ್ಡನ್ನು ಕಟ್ಟಿಲ್ಲಪ್ಪ ಅಂತಂದರೆ ಅವ್ರು ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವು ಇಲ್ಲಿಗಲ್ ಆಗಿರುತ್ತೆ, ಲೈಸೆನ್ಸ್ ಕೂಡ ಇರಲ್ಲ, ವೆರಿಫೈರ್ ಕೂಡ ಇರಲ್ಲ. ನೀವು ಕೋರ್ಟಲ್ಲಿ ಕಂಪ್ಲೇಂಟ್ ಏನಾದರೂ ಏನೂ ಆಗಲ್ಲ, ನಿಲ್ಲಲ್ಲ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಏನು ಅವ್ರು ನಿಮಗೆ ಏನು ಮಾಡೋಕ್ಕಾಗಲ್ಲ. ಭಾಳಪ್ಪ ಅಂತಂದರೆ ನಿಮ್ಮೊಂದು ಸಿಬಿಲ್ ಸ್ಕೋರ್ ಅವರು ಕಡಿಮೆ ಮಾಡ್ತಾರೆ, ಸ್ವಲ್ಪ ಅವರು ಡ್ಯಾಮೇಜ್ ಮಾಡ್ತಾರೆ. ಅದನ್ನು ಹೊರತು ಅವರು ನಿಮ್ಮೊಂದು ಎಲ್ಲವನ್ನು ಇಟ್ಕೊಂಡ್ಬಿಟ್ಟು ಆಧಾರ್ ಕಾರ್ಡು ಎಲ್ಲ ಜಸ್ಟ್ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಷ್ಟೇ ಕೊಟ್ಟಿರ್ತಾರೆ. ಅವ್ರು ನಿಮ್ಗೆ ಏನು ದೊಡ್ಡ ಬ್ಲ್ಯಾಕ್ ಮೇಲ್ ಏನೂ ಮಾಡಲ್ಲ, ಎಷ್ಟಾದರೆ ನಿಮ್ಗೆ ಅವರು ಹೆದರಿಸ್ತಾರೆ. ಈ ಥರ ನೀವು ಗಟ್ಟಿ ಇದ್ದರೆ ನೀವು ಅದನ್ನು ಫೇಸ್ ಮಾಡ್ಬೋದು. ಈ ಥರ ತುಂಬಾ ಆಗಿವೆ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವರು, ತುಂಬ ಹೊಲಸು ಅಪ್ಲಿಕೇಶನ್ಗಳು. ಅದರ ಮುಖಾಂತರ ಹೋಗಬೇಡಿ. ಚೈನೀಸ್ ಅಪ್ಲಿಕೇಶನ್ನ ನೀವು ದುಡ್ಡು ತೊಗೊಳೋದಕ್ಕೆ ಹೋಗಬೇಡಿ. ಇನ್ನೂ ತುಂಬ ಅಪ್ಲಿಕೇಶನ್ಗಳಿವೆ, ಜೆನ್ಯೂನ್ ಅಪ್ಲಿಕೇಶನ್ ಸಹ ಇವೆ. ನಾನು ನಿಮಗೆ ಹೇಳಿದೆ, ಅದ್ರ ಮುಖಾಂತರ ಇಲ್ಲಿ ನಾನು ಯಾವುದೇ ಒಂದು ಲೋನ್ ಅಪ್ಲಿಕೇಶನನ್ನು ಪ್ರಮೋಟ್ ಮಾಡ್ತಾಯಿಲ್ಲ. ಸೊ ಸಾಯಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಅದ್ರ ಮುಖಾಂತರ ತೊಗೊಳ್ಳಿ, ಅವೇನು ಮಾಡಲ್ಲ. ಇವು ಜೆನ್ಯೂನ್ ಒಂದು ಚೈನೀಸ್ ಅಪ್ಲಿಕೇಶನ್ ಮುಖಾಂತರ ತೊಗೊಳಕ್ಕೆ ಹೋಗ್ಬೇಡಿ, ತುಂಬ ಅವು ಡ್ಯಾಮೇಜ್ ಮಾಡುತ್ತೆ, ತುಂಬ ನಿಮಗೆ ಅವರು ಹಿಂಸೆ ಮಾಡ್ತಾರೆ. ನೋಡಿ ಇಷ್ಟೇ. ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.